ಅದೊಂದು ಹೆಸರು, ಇಡೀ ಜಗತ್ತನ್ನೇ ದಿಗ್ಭ್ರಮೆಗೊಳಿಸುವ ಹೆಸರು. ಅವನಿಲ್ಲದೆ ಮಹಾಯುದ್ಧಗಳಿಲ್ಲ, ಅವನಿಲ್ಲದೆ ಜರ್ಮನಿಯ ಭೂಪಟವಿಲ್ಲ, ಅವನೆಸರಿಲ್ಲದೆ ಜಗತ್ತಿನ ಚರಿತ್ರೆಯಿಲ್ಲ. ಅವನೊಬ್ಬ ಕ್ರೂರಿ, ದಂಡನಾಯಕ. ಜನರನ್ನ ಕೊಲ್ಲುವುದೇ ಇವನ ದಿನಚರಿಯಾಗಿತ್ತು. ಅಧಿಕಾರದ ದುರುಪಯೋಗದಿಂದ 60 ಲಕ್ಷ ಯಹೂದಿಯರನ್ನ ಕೊಂದ ಒಬ್ಬ ದೊಡ್ಡ ಕೊಲೆಗಾರ. ಅಂಥ ರಾಕ್ಷಸನ ಹೆಸರೇ ಅಡಾಲ್ಫ್ ಹಿಟ್ಲರ್. ಹಿಟ್ಲರ್ ಇವನೊಬ್ಬ ಸಾಧಾರಣ ಮನುಷ್ಯ, ಬಿಡಿಗಾಸು ಕೈಯಲ್ಲಿಲ್ಲದವನು. ಚಿಕ್ಕ ವಯಸ್ಸಿನಲ್ಲೇ ತಂದೆ ತಾಯಿಯನ್ನ ಕಳೆದುಕೊಂಡ ಅನಾಥ. ಅನಾಥರಿಗೆ ಸರ್ಕಾರ ಕೊಟ್ಟ ನಿಧಿಯಲ್ಲಿ ತನ್ನ ಹೊಟ್ಟೆ ತುಂಬಿಸಿಕೊಂಡ ಯುವಕ. ಒಂಟಿಮರೆವಾಗಿ ಬೆಳೆದ. ಶಾಲೆ ವಿದ್ಯೆ ಅಷ್ಟಕ್ಕಷ್ಟೇ. ವಿಯೆನ್ನಾಂ ಬೀದಿಗಳಲ್ಲಿ ಕೆಲಸಕ್ಕಾಗಿ ಬರೀಗಾಲಿನಲ್ಲಿ ತಿರುಗಾಡಿದವನು. ಇವನು 3 ಹೊತ್ತು ಹೊಟ್ಟೆ ತುಂಬಿಸಿಕೊಂಡಿದ್ದು ಚರಿತ್ರೆಯಿಲ್ಲ. ಬಡತನಕ್ಕೂ ಒಂಟಿತನಕ್ಕೂ ಇವನೇ ನಂಟನಾಗಿದ್ದ. ದುಃಖ ಸಂಕಟಗಳು ಇವನೊಳಗೆ ಸಂಗಮವಾಗಿದ್ದವು. ಇವನ ಪ್ರಾಣ ಹೋದರೂ ಒಂದು ಹನಿ ನೀರು ಕೊಡುವವರು ಯಾರೂ ಇರಲಿಲ್ಲ. ಸತ್ತಿದ್ದರೆ ಜರ್ಮನಿಯ ವಿಯೆನ್ನಾಂ ಬೀದಿಯಲ್ಲಿ ಅನಾಥ ಶವವಾಗುತ್ತಿದ್ದ. ಜನರ ಬಾಯಿಗೆ ಸಿಕ್ಕಿಬಿದ್ದ ಅಮಾಯಕ, ಸೋಮಾರಿ, ನಿಷ್ಪ್ರಯೋಜಕ ಎಂದು ದೂರವಿಟ್ಟಿದ್ದರು. ಇಲಿಯ ಬಿಲಗಳಂತಿರುವ ಜಾಗದಲ್ಲಿ ಬದುಕುತ್ತಿದ್ದ. ಮಲಗಿದರೆ ಕಾಲು ಚಾಚುವುದೂ ಕಷ್ಟ. ಕಂಬಳಿ ಸುತ್ತಿ ಮಲಗಿಕೊಂಡರೆ ಇವನನ್ನು ಸಿಪ್ಪೆಯಂತೆ ಸುಲಿದೇ ಹೊರತೆಗೆಯಬೇಕಿತ್ತು. ನೆರೆಹೊರೆಯರಿಗೂ ಇವನ ಗುರುತು ಇಲ್ಲ. ಇವನನ್ನು ಪ್ರೀತಿಸಿದವರೂ ಯಾರೂ ಇಲ್ಲ. ಇವನೂ ಯಾರನ್ನೂ ಪ್ರೀತಿಸಲಿಲ್ಲ. ಅವನ ಅಭ್ಯಾಸಗಳು ಅನಾಗರಿಕತೆಗಿಂತ ಕಡೆಯಾಗಿದ್ದವು. ಹಸಿವಿನಿಂದ ಒದ್ದಾಡುವ ಹೊಟ್ಟೆ. ಇವನ ಮುಖದ ಮೇಲೆ ನಗು ಕಂಡವರು ಯಾರೂ ಇಲ್ಲ. ಹುಚ್ಚನಿಗಿಂತ ಕೆಟ್ಟದಾಗಿ ಗೋಚರಿಸುತ್ತಿದ್ದ. ಗಟ್ಟಿಧ್ವನಿಯ ಗಂಟು ಮುಖದವನು. ನೀರನ್ನೇ ನೋಡದ ಉಡುಗೆ ತೊಡುಗೆಗಳು. ಯಾವ ಭಾವನೆಗಳನ್ನು ತೋರಿಸಿಕೊಡದ ಕಲ್ಲು ಹೃದಯವಂತ. ನೋಡಲು ಮೂರ್ಖನಂತೆ ಕಾಣುತ್ತಿದ್ದ. ಹೇಳಿಕೊಳ್ಳುವಂತಹ ದೊಡ್ಡ ವ್ಯಕ್ತಿಯೇನಲ್ಲ. ನೋಡಿದರೆ ಎಂಥವರನ್ನೂ ನಗಿಸುವಂತಹ ಪುಟ್ಟ ಮೀಸೆ. ಗಜ್ಜಿನಾಯಿಯೆಂದು ವರ್ಣಿಸಲ್ಪಟ್ಟವನು. ಯಹೂದ್ಯರ ಹಿಂಸೆಯಲ್ಲಿ ಮುಳುಗಿ ಬೆಳೆದಿದ್ದವನು. ಸ್ವತಃ ತಾನೇ ಬಿಡಿಸಿದ ಚಿತ್ರಗಳನ್ನ ಬೀದಿ ಬೀದಿಗಳಲ್ಲಿ ನಿಂತು ಮಾರಿ ಹೊಟ್ಟೆ ತುಂಬಿಸಿಕೊಂಡವನು. ತನಗಿಂತ ಹೆಚ್ಚಾಗಿ ತನ್ನ ದೇಶವನ್ನ ಪ್ರೀತಿಸುತ್ತಿದ್ದ. ಅವನಂತಹ ದೇಶಭಕ್ತ ಇನ್ನೊಬ್ಬನಿಲ್ಲ. ಅವನೊಬ್ಬ ಜರ್ಮನ್ ಪ್ರಜೆಯಾಗಿದ್ದರೂ ಜರ್ಮನ್ ಪೌರತ್ವ ಪಡೆಯಲು ತಪಸ್ಸು ಮಾಡುತ್ತಿದ್ದ. ಕೈಗೆ ಸಿಕ್ಕ ಕೆಲಸಗಳನ್ನ ಕೈ ಮುಗಿದು ಶ್ರದ್ಧೆಯಿಂದ ಮಾಡುತ್ತಿದ್ದ. ಮೊದಲ ಮಹಾಯುದ್ಧದಲ್ಲಿ ಕೊನೇ ದರ್ಜೆಯ ಸಿಪಾಯಿಯಾದ. ಆ ಯುದ್ಧಭೂಮಿಯಲ್ಲೂ ಕಾಯಕವನ್ನೇ ಕೈಲಾಸವೆಂದು ದುಡಿದ. ತನ್ನದೇ ದಾರಿಯಲ್ಲಿ ದೃಢವಾಗಿ ನಡೆದ. ಕರುಣೆ, ಪ್ರೀತಿ ಎಂಬ ಪದಗಳ ಅರ್ಥ ತಿಳಿಯದೆ ಮುನ್ನುಗ್ಗಿದ. ಕೂಗಿದವರ ಕರೆಗೆ ಸಹಾಯಕನಾಗಿ ದುಡಿದ. ಬಂದೂಕು ಬುಲ್ಲೆಟುಗಳ ದಾಳಿಯನ್ನ ಲೆಕ್ಕಿಸಲಿಲ್ಲ. ಯುದ್ಧದಲ್ಲಿ ದೃಷ್ಟಿಯನ್ನೇ ಕಳೆದುಕೊಳ್ಳುವಷ್ಟು ಶತ್ರುಗಳ ದಾಳಿಗೆ ಸಿಕ್ಕಿಬಿದ್ದ. ಸೋಲು ಗೆಲುವುಗಳನ್ನ ಸಮನಾಗಿ ಕಾಣುತ್ತಿದ್ದ ವೀರ. ಯಹೂದಿಯರ ಹಿಂಸೆಯಲ್ಲಿ ಮುಳುಗಿ ಬೆಳೆದಿದ್ದ. ಕಾಲ ಬದಲಾಯಿತು. ಕೈಗೆ ಅಧಿಕಾರ ದಕ್ಕಿತು. ಎಲ್ಲವೂ ತಲೆಕೆಳಗಾಯಿತು. ಒರಟಾದ ರಾಜಕೀಯದಲ್ಲಿ ಮುಳುಗಿದನು. ಸದಾ ಯುದ್ಧದ ಯೋಚನೆಯಲ್ಲೇ ಮುಳುಗಿರುತ್ತಿದ್ದ. ಎಡಬಿಡದೆ ದುಡಿಯುತ್ತಿದ್ದ. ಯಾವುದಕ್ಕೂ ಅಂಜದ ಗಂಡು. ಬುಲ್ಲೆಟ್ ಬಾಂಬುಗಳು ಇವನಿಗೆ ದೀಪಾವಳಿ ಪಟಾಕಿಗಳಾದವು. ಹರಿಯುವ ರಕ್ತದಲ್ಲಿ ಈಜುವುದು ಇವನ ಹವ್ಯಾಸವಾಯಿತು. ಆತ್ಮವಿಶ್ವಾಸದ ಶಕ್ತಿಯನ್ನ ಜಗತ್ತಿಗೇ ತೋರಿಸಿಕೊಟ್ಟ. ಗೆಲುವಿನಲ್ಲಿ ಮಾತ್ರವಲ್ಲ, ಕಂಡ ಸೋಲಿನಲ್ಲೂ ಇವನೇ ವೀರನಾಗಿದ್ದ. ಅತಿಯಾಗಿ ಮಾತಾಡದವನು. ಅತಿಯಾಗಿ ಮಾತಾಡುವವರನ್ನು ತನ್ನ ಪಕ್ಕದಲ್ಲಿಟ್ಟುಕೊಳ್ಳುತ್ತಿರಲಿಲ್ಲ. ಸಂಕಟಗಳನ್ನ ಎದುರಿಸಿ ನಿಂತು ಇಡೀ ಜಗತ್ತಿನ ಚರಿತ್ರೆಯಲ್ಲಿ ತನಗೊಂದು ಸ್ಥಾನವನ್ನು ಉಳಿಸಿಕೊಂಡವನು. ತನಗೆ ಬರುತ್ತಿದ್ದ ಸಾಲು ಸಾಲು ಸವಾಲುಗಳನ್ನ ಎದುರಿಸಿ ಎಲ್ಲವನ್ನ ತುಳಿದು ಮೆಟ್ಟಿ ಗೆಲುವಿನ ಶಿಖರದಲ್ಲಿ ನಿಂತು ಮೆರೆದಿದ್ದನು. ಅವನಿಗೆ ದೇಶವೇ ಮೊದಲಾಗಿತ್ತು. ಅದಕ್ಕಿಂತ ಮಿಗಿಲಾಗಿ ಶತ್ರುಗಳ ಮೇಲೆ ದ್ವೇಷ ಹೆಚ್ಚಾಗಿತ್ತು. ಅದೆಷ್ಟೇ ದಶಕಗಳಾದರೂ ಇವನನ್ನು ಅರ್ಥ ಮಾಡಿಕೊಳ್ಳುವುದು ನಮ್ಮಿಂದ ಅಸಾಧ್ಯವಾಗಿದೆ. ಒಟ್ಟಾರೆ ಇವನೊಬ್ಬ ಬಿಡಿಸಲಸಾಧ್ಯವಾದ ಒಗಟಾಗಿದ್ದನು. ಮುಂದಿನ ಸಂಚಿಕೆಯಲ್ಲಿ ಮುಂದುವರಿಯುವುದು ಹಿಟ್ಲರ್ನ ಚರಿತ್ರೆ.